ನಿವೃತ್ತ ಎಡಿಜಿಪಿ ಭಾಸ್ಕರ್ ರಾವ್ ಫೋನ್ ಟ್ಯಾಪಿಂಗ್ ಪ್ರಕರಣದಲ್ಲಿ ಅಲೋಕ್ ಕುಮಾರ್ ವಿರುದ್ಧ ಇಲಾಖಾ ತನಿಖೆ ಆದೇಶವನ್ನು ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ರದ್ದು ಮಾಡಿದೆ. ಈ ಮೂಲಕ ರಾಜ್ಯ ಸರ್ಕಾರದ ಆದೇಶಕ್ಕೆ ಭಾರಿ ಹಿನ್ನಡೆಯಾಗಿದೆ. 2018-19ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಇವರು ನಗರ ಪೊಲೀಸ್ ಆಯುಕ್ತರಾಗಿದ್ದರು. ಆ ಸಂದರ್ಭದಲ್ಲಿ ಟ್ಯಾಪಿಂಗ್ ಆಗಿದ್ದಂತಹ ಆರೋಪ ಇದೆ. ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿರುವಂತಹ ನ್ಯಾಯಮೂರ್ತಿಗಳು ಸರ್ಕಾರದ ಇಲಾಖಾ ತನಿಖೆಗೆ ಆದೇಶವನ್ನು ರದ್ದುಗೊಳಿಸಿದೆ. ಅಲ್ಲದೆ ಅಲೋಕ್ ಕುಮಾರ್ಗೆ ಸಲ್ಲಬೇಕಾದಂತಹ ಎಲ್ಲಾ ಸವಲತ್ತುಗಳು ನಮಗೂ ಎಲ್ಲ ಹೇಳಿದ್ರಪ್ಪ, ನಿನ್ ಫೋನು ಟ್ಯಾಪ್ ಆಯ್ತಂತೆ ಅಂತ. ನೀವೇನಂದ್ರಿ ಸರ್? ನೀವೇನಂದ್ರಿ? ನನಗೆ ಹೇಳಿದ್ರು ನಿನ್ನ ಫೋನು ಟ್ಯಾಪ್ ಮಾಡಿದ್ದಾರೆ ಅಂತ. ಆಗ ಎಂದೂ ಬಳಸದ ಪದಗಳಿಂದ ನನಗೆ ಡೌಟ್ ಬಂದಿದ್ದು, ಫೋನಲ್ಲೆಲ್ಲ ಬೈದಿದ್ದೀನಿ ಕೇಳಿಸ್ಕೊಳ್ಳಿ ಅಂತ. ಕಿವಿ ತಂಪಾಗ್ಲಿ ಅಂತ. ಎಂದೂ ಬಳಸದ ಪದಗಳಿದೆಯಲ್ಲ ಅದೆಲ್ಲ ಬಳಸಿ ಬೈಯುವೆ. ಡ್ಯಾಶು 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 ಅಂತ ಬೈದಾಕ್ಬಿಡೋದು. ಚೆನ್ನಾಗಿ ಕೇಳಿಸ್ಕೊಳ್ಳಿ ಬಿಡ್ರಿ ಅನ್ನೋದು. ಆಮೇಲೆ ಒಂದಿನ ಫೋನ್ ಮಾಡಿದ್ರು, ಏನು ನಾಲ್ಗೆಗೆ ಇತಿಮಿತಿ ಬೇಡವಾ ಅಂತ. ಕೇಳಿಸ್ಕೊಂಡವರು ಏನ್ರಿ ತಗ ನನ್ನ ನಂಬರ್ ಕೊಡ್ತೀನಿ, ಯಾವ ಟ್ಯಾಪ್ ಮಾಡ್ತೀಯ ಮಾಡ್ಕ, ಹೆದ್ರೋದೇನಿದೆ ಏನಿದೆ ನೀನು ಹಂಗೇನಾರು ಹೇಳ್ಬಿಟ್ಟು ಟ್ಯಾಪ್ ಮಾಡಿದ್ರೆ ಕ್ಯಾಕರ್ಸ್ ಹೋಗಿತಾ ಇರ್ತೀನಿ ದಿನ ಬೆಳಗ್ಗೆ. ನಂದು ಸಹಸ್ರನಾಮ ಕೇಳಿಸ್ಕೋಬೇಕು. ಟ್ಯಾಪ್ ಅಂತೆ ಟ್ಯಾಪು. ಮಂಡ್ಯ ಪಾಂಡವಪುರ ನಾಗಮಂಗಲದಲ್ಲಿ ಭ್ರೂಣಲಿಂಗ ಪತ್ತೆ, ಹೆಣ್ಣು ಭ್ರೂಣ ಹತ್ಯೆ ದಂಧೆಗೆ ಕಡಿವಾಣ ಹಾಕುವುದರಲ್ಲಿ ಆರೋಗ್ಯ ಇಲಾಖೆ ಯಶಸ್ವಿಯಾಗಿದೆ. ಇದರಿಂದಾಗಿ ಕಳೆದ ವರ್ಷಕ್ಕಿಂತ ಈ ವರ್ಷ ಲಿಂಗಾನುಪಾತದಲ್ಲೂ ಕೂಡ ಏರಿಕೆ ಕಂಡಿದೆ. ಪೋರ್ಟಲ್ ಅಂತ ನಮ್ಮಲ್ಲಿ ಇರುತ್ತೆ. ಎಷ್ಟು ಗಂಡು ಎಷ್ಟು ಹೆಣ್ಮಕ್ಳು ಹುಟ್ಟಿದ್ದಾರೆ ಅಂತ ಇರ್ತದೆ. ಅದರಲ್ಲಿ 869 ಇತ್ತು ನಾನು ಬಂದಾಗ. 1000 ಗಂಡು ಮಕ್ಕಳಿಗೆ. ಅದಾದ ನಂತರ ನಾವು ಡೆಕಾಯ್ ಆಪರೇಷನ್ ಎಲ್ಲ ಅದಕ್ಕೆ ಆಗಿದೆಯೋ ಆಗಿಲ್ವೋ ನನಗೆ ಗೊತ್ತಿಲ್ಲ, ಬಿಕಾಸ್ ನಾನು ವಾಚ್ ಮಾಡೋಕ್ಕಾಗಲ್ಲ ಸ್ಟ್ಯಾಟಿಸ್ಟಿಕ್ಸ್ನ. ಆಗಿರ್ಬೋದು, ಬಟ್ ಅದು ಆಗಿದ್ದರೆ ಕಂಗ್ರ್ಯಾಚುಲೇಷನ್ಸು ಆ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ, ಅಂದರೆ ಆ ಟೀಮ್ಗೆ. ಅಷ್ಟು ಬಿಗಿಗೊಳಿಸಿದ್ದಾರೆ ಸಿಸ್ಟಮ್. ವೆರಿ ಗುಡ್. ಅನುಮಾನನೇ ಇಲ್ಲ ಅದರಲ್ಲಿ ನಿಮಗೆ. ಯಾಕಂದರೆ ಇವರೇನೇನೋ ಡೆಕಾಯಿಗಳನ್ನು ಮಾಡಿ 3 ತಿಂಗಳಿರೋ ಗರ್ಭಿಣಿ ಟೈಪನ್ನು ಒಳಕ್ಕೆ ಬಿಟ್ಟು ಹಿಡಿಸಿ ಎಲ್ಲರನ್ನೂ ಮಠ ಹಾಕಿದ್ದೀವಿ ಅಂತ ಹೇಳ್ತಿದ್ದಾರೆ ಇವರು. ಹಾಗಾಗಿ ಲಿಂಗ ಇದು ಕಡಿಮೆ ಆಯಿತು, ಅನುಪಾತ ಜಾಸ್ತಿ ಆಯಿತು ಅಂತೆಲ್ಲ ಹೇಳ್ತಿದ್ದಾರೆ. ಅದೇ ಅದರಿಂದಾಗಿ 1 ವರ್ಷದಲ್ಲಿ ಇದಾಗಿದೆ, ಇನ್ನೊಂದು 2 ವರ್ಷ ಅದು ಕಂಟಿನ್ಯೂ ಆಗಲಿ, ಆದಾಗ ಒಂದು ಸ್ಟೆಬಿಲಿಟಿ ಬರುತ್ತವ ಗೊತ್ತಾಗೋಕ್ಕೆ. ಬಟ್ ಅದು ಅದರಿಂದನೇ ಆಗಿದೆ ಅನ್ನೋದೇ ಆದರೆ ದೆನ್ ಇಟ್ಸ್ ಎ ಗುಡ್ ವರ್ಕ್. ದೇ ಮಸ್ಟ್ ಬಿ ಕಂಗ್ರ್ಯಾಚುಲೇಟೆಡ್. ಆಗ ಯಾಕಂದರೆ ಅದು ಆದಾಗ ಎಷ್ಟು ಬೈದಿದ್ವಿ, ಕ್ಯಾಕರ್ ಸುಗ್ದಿದ್ವಿ, ಟವಲಲ್ಲಿ ವರ್ಷಗಳಕ್ಕೆ ಪುರ್ಸೊತ್ತು ಕೊಡದೆ ಉಗಿದಿದ್ದೀವಿ. ಒಳ್ಳೆ ಕೆಲಸ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ, ದೇ ಡಿಸರ್ವ್ ಆಲ್ ಸಚ್ ಎನ್ಕರೇಜ್ಮೆಂಟ್ ಅಲ್ವಾ? ಎಸ್. ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಎಲ್ಲ ಕಡೆಗೆ ಹೋಗ್ಬಿಟ್ಟು ಶಾಕ್ ಕೊಟ್ಟಿದ್ದಾರೆ. ಯಾರಿಗೆ? ಶಾಕ್, ಎಲ್ಲರಿಗೂ ಶಾಕ್ ಆಯ್ತಲ್ಲ. ಎಲ್ಲರ ಮನೆ ಮೇಲೆ ಆಸ್ತಿಗಳನ್ನೆಲ್ಲ ತಗೊಂಡಿದ್ದಾರೆ, ಆಸ್ತಿಗಳನ್ನೆಲ್ಲ ಎತ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಶಾಕ್. ಯಾಕೆ ಸರ್? ಮುಗೀತಲ್ಲ, ಕತೆ ಮುಗಿದೋಯ್ತು. ನಾಳೆಯಿಂದ ಆಫೀಸರ್ಗಳು ಆಫೀಸ್ ಒಳಗೆ ಹೋಗೋಕ್ಕೆ ಪತ್ತರ್ಗೊಟ್ಟೋಗ್ತಾರಂತೆ, ಪಕ್ಕದಲ್ಲೊಬ್ಬನ ಹಿಡ್ಕೊಂಡು ಹೋಗ್ತಾರಂತೆ, ಈ ಕಡೆ ನಡುಗ್ತಿರ್ತಾರಂತೆ. ಸಪೋರ್ಟ್ ಬೇಕಲ್ಲ, ನಡೆಯೋಕ್ಕಾಗಲ್ವಲ್ಲ, ನಡುಗ್ತಾರಲ್ಲ, ಹಾಗೆ ಭಯಭೀತರಾಗಿ. ಕರೆಕ್ಟ್. ಅಲ್ಲೆಲ್ಲ ಗೋದಾಮಲ್ಲಿ 1000 ಟನ್ ಅಕ್ಕಿ ಎಲ್ಲ ಇಟ್ಟಿದ್ರು, ಗೋಧಿ ಎಲ್ಲ ಇಟ್ಟಿದ್ದಂತೆ, ಹುಳು ಪಾಲಾಗಿದೆಯಂತೆ. ಸರಿ ಇದೆ, ತಪ್ಪೇನಿದೆ? ಅಲ್ಲ, ಹುಳು ತಿನ್ನಕ್ಕ ಸರ್ ಇರೋದು, ಹೊಟ್ಟೆ ತುಂಬಿಸೋದಕ್ಕಲ್ಲ ಇರೋದು. ಅದನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಸರಿ ಇದೆ. ಯಾವ್ದು ಸರಿ ಸರ್? ಭೂಮಿ ಎಂದರೆ ಏನು? ಮನುಷ್ಯ ಒಬ್ಬನೇ ಅಲ್ಲ ಅದರದ್ದು ಆಕ್ಯುಪೆಂಟು, ಪ್ರಾಣಿ ಸಂಕುಲವೂ ಇದೆ. ಪ್ರಾಣಿ ಸಂಕುಲಕ್ಕೆ ಫೀಡ್ ಹಾಕಬೇಕಾದ ಯಾರ ಕೆಲಸ? ಮಾನವೀಯತೆ ದೃಷ್ಟಿಯಿಂದ ಮನುಷ್ಯನ ಕೆಲಸ ಅದು. ತಪ್ಪೇನಿದೆ? ಪಾರಿವಾಳಕ್ಕೆ ಹಾಕಲ್ವಾ ನೀವು? ಕಂಡು ಕಡೆ ಎಲ್ಲ ಟನ್ಗಟ್ಲೆ ಹಿಂಗೆ ಆಗಲಿ, ಖಾಲಿ ಆಗತ್ತೆ ನಿಧಾನಕ್ಕೆ. ನಿಮ್ಮ ಥರ ಹುಳುಗಳೆಲ್ಲ ಏನು ದುರಾಸೆ ಹುಳುಗಳಾವೋ? ಒಳ್ಳೆ ಕಥೆ ಆಯ್ತಲ್ಲ ಅಲ್ಲಿ ಮುಂದೆ. ನನಗೆ ರಾಜಕಾರಣಿಗಳ ಥರ ಕಣ್ಕಡಿದೆಲ್ಲ ಬಾಚ್ಕ ಅನ್ನೋಕ್ಕೆ. ಅವಕ್ಕೆ ಗೊತ್ತು, ಅವಕ್ಕೆ ನಮ್ಗೆ ಅವಶ್ಯಕತೆ ಎಷ್ಟಿದೆ ಅಂತ ನಿಧಾನಕ್ಕೆ ಮುಗಿಸ್ಕೊಳತ್ವೆ. ನೋ 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 ಆಫೀಸರ್ ಇಸ್ ಕರೆಕ್ಟ್. ನಾಯಿ ಬೀದಿನಲ್ಲಿ ಕಚ್ತಾ ಇರುತ್ತೆ, ನಾವೇನು ಮಾಡಬೇಕು? ಹುಷಾರಾಗಿರಬೇಕು ಅಲ್ವಾ? ಕಚ್ಚಿಸ್ಕೊಂಡ್ಮೇಲೆ ನಮ್ಮ ಕಾಸಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡಿಸ್ಕೊಂಡ್ಬರ್ಬೇಕು ಅಲ್ವಾ? ನಾಯಿನ ಟಚ್ ಮಾಡೋಂಗಿಲ್ಲ, ಮನೆಗೆ ಗಾಂಧಿ ಬಂದ್ಬಿಡ್ತಾರೆ. ಅವ್ರ ಮನೆಗೆ ತೊಂದರೆ ಇಲ್ಲ, ಅವ್ರ ಮನೆಗೆ ಇಲ್ಲ, ಊರಲ್ಲಿರೋ ನಾಯಿಗಳೆಲ್ಲ ಬಿಟ್ಬಿಡ್ಬೇಕು ಕಾಪಾಡೋಳಿಕೆ ತಗೊಂಡೋಗಿ. ಯಾಕೆ? ಪ್ರಾಣಿ ಭಾಳ ಇಂಪಾರ್ಟೆಂಟ್. ಪ್ರಾಣಿ ಹುಡುಗಾಟ ಆಡ್ತಾರೆ, ಹಂಗೆ ಇದುವೆ.
ಅಲ್ಲಿ ಪ್ರಾಣಿ ಇದೆ, ಸುಪ್ರೀಂ ಕೋರ್ಟೇ ಹೇಳ್ಬಿಟ್ಟಿದೆ. ರಸ್ತೆಯಲ್ಲಿ ಹೋಗ್ತಿರೋರನ್ನ ಕಚ್ಚಿದ್ರು ಟಚ್ ಮಾಡೋಂಗಿಲ್ಲ ನೀವು ಅಂತ ಹೇಳ್ಬಿಟ್ಟಿದ್ದಾರೆ ಈಗ. ಇಲ್ಲಿ ಪ್ರಾಣಿಗಳು 4 ಕಾಳು 3 ಬೇಳೆ ತಿನ್ಕತ್ತವೆ. ಅದನ್ನು ಭ್ರಷ್ಟಾಚಾರ ಅಂತ ಕರಿತೀರಿ. ನಾಚಿಕೆ ಆಗಲ್ಲ? ಎಸ್, ಅಟ್ ಲಾಸ್ಟ್ ದರ್ಶನ್ಗೆ ದಿಂಬು ಹಾಸಿಗೆ ಚಂಬು ತಟ್ಟೆ ಕೊಡಬೇಕಾ ಬೇಡವಾ? ಇದು ಒಂದು ಲೆವೆಲ್ಗೆ ಬಂತಪ್ಪ ಈಗ ಸದ್ಯಕ್ಕೆ. ಆಫೀಸರ್ಸ್ ಹೋಗಿ ಇವತ್ತೆಲ್ಲ ಹೇಳಿಕೆ ರೆಕಾರ್ಡ್ ಮಾಡಿದಾರಂತೆ, ಕೋರ್ಟಿಗೆ ನಾಳೆ ಕೊಡ್ತಾರಂತೆ. ನಿಮ್ಮ ಕೈ ಮುಗಿದು ಕೇಳ್ತೀವಿ, ಏನಾದ್ರು ತೀರ್ಮಾನ ಕೊಡ್ಬಿಡ್ರಿ. ಎಷ್ಟು ಹೇಳಿದಾಳೆ? ವರ್ಲ್ಡಲ್ಲಿ ಒಂದು ಹಾಸಿಗೆ ಒಂದು ದಿಂಬು ವಿಚಾರದಲ್ಲಿ ಇಷ್ಟೊಂದು ಚರ್ಚೆ ನಡೆದಿರೋದು ಇದು ಒಂದೇ ಇರಬೇಕು ಅಂತ ನನ್ನ ಡೌಟ್. ಇದೇ ಕೇಸ್ನ ಉಳಿದ ಆಮೇಲೆ ಏನಾದ್ರು ಅವ್ರು ಕೊಟ್ಟು ಬಿಟ್ರೆ ಅದರಷ್ಟು ಫೇಮಸ್ ಹಾಸಿಗೆ ದಿಂಬು ಇನ್ನೊಂದಿಲ್ಲ ಪ್ರಪಂಚದಲ್ಲಿ. ತಗೊಂಡವರು ಇನ್ಯಾರು ಇಲ್ಲ, ಹಂಗಾಗಿ ಸೆಟ್ಲ್ ಮಾಡಿ ಬೇಗ. ಎಸ್, ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂದಿದ್ದ ಟ್ರಂಪ್ಗೆ ಗೂಗಲ್ ಸಿಇಒ ಸುಂದರ್ ಪಿಚಾಯ್ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಭಾರತದಲ್ಲಿ ಮೊದಲ ಎಐ ಹಬ್ಗಾಗಿ ಗೂಗಲ್ ಬರೋಬ್ಬರಿ 1500 ಕೋಟಿ ಅಮೆರಿಕನ್ ಡಾಲರ್ ಹೂಡಿಕೆ ಮಾಡ್ತಾ ಇದೆ. ಆಂಧ್ರಪ್ರದೇಶದ ಪರಿಸ್ಥಿತಿನಲ್ಲಿ ಅದು ವಿಶಾಖಪಟ್ಟಣಂಗೆ ಹೋಗ್ತಿದೆ. ಪ್ರಿಯಾಂಕರ್ಗೆ ಅವ್ರು ಇನ್ನೂ ಮಾತಾಡಿಲ್ಲ. ಯಾಕೆ ಸರ್ ಇಲ್ಲಿಗೆ ಬನ್ನಿ ಅಂತ ಏನಂತ ಮಾತಾಡ್ಬೇಕು? ಮಾತಾಡ್ಬೇಕಿತ್ತಲ್ವ, ಏನಾದ್ರು ಒಂದು ಮಾತಾಡ್ಬೇಕಾಗಿತ್ತು. ಅವ್ರು ಯಾಕೆ ಮಾತಾಡಿಲ್ಲ? ಭಾಳ ಬೇಜಾರಾಗ್ತಾ ಇದೆ. ಹಾಂ, ಎರಡನೇದು, ಇವತ್ತಿರೋ ಪರಿಸ್ಥಿತಿನಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಟಕ್ಕರ್ ಕೊಡ್ತೀನಿ, ಪಕ್ಕರ್ ಕೊಡ್ತೀನಿ, ಮಟ್ಟರ್ ಕೊಡ್ತೀನಿ ಅಂತ ಯಾವನಾರು ಹೋದರೆ ಖತಮ್ ಆಗ್ಬಿಟ್ಟು ಕಲಾಸ ಆಗ್ಬಿಡ್ತಾನೆ. ಇದು ಪಟ್ಟರು ಮಟ್ಟರು ಇಲ್ಲ ಇದರಲ್ಲಿ. ಪಾರ್ಟ್ ಆಫ್ ಸಮ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿಲಿ ಬಿಟ್ಟಿರ್ತಾರೆ, ಅದನ್ನ ಹಾಕ್ಕೊಳ್ಳಿ ದುಡ್ಡನ್ನು ಅಂತ. ಅಲ್ಲಿಗೆ $500 ಬಿಲಿಯನ್ ಅಶೂರೆನ್ಸ್ ಕೊಟ್ಟಿರೋದು ಈ ಸಾಹೇಬ. ಅಮೆರಿಕಲ್ಲಿ ಹಾಕ್ತೀನಿ ಅಂತ ಟ್ರಂಪ್ಗೆ. ಟ್ರಂಪ್ಗೆ ಟಕ್ಕರು ಕೊಡಿ ತೋರಿಸ್ತಾರೆ. ಇವತ್ತಿರೋ ಪರಿಸ್ಥಿತಿನಲ್ಲಿ ಮಟಾಶ್. ಏನು ಅನ್ಕೊಂಡಿದ್ದೀರಿ?